ಅತ್ಯಂತ ಕೊಳಕಾಗಿರುವಂತಹ ನಮ್ಮ ಮೊಬೈಲ್ ಫೋನ್ನ ಒಂದೇ ನಿಮಿಷದಲ್ಲಿ ಹೊಸತರ ಥರ ಮಾಡಬೇಕಾ, ಹಾಗೆಯೇ ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕಾ? ಹಾಗಾದರೆ ನಾನಿಲ್ಲಿ ಹೇಳಿರುವಂಥ ಈ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಮೊಬೈಲ್ನ ಕ್ಲೀನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ರಿಗೂ, ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಮೊಬೈಲ್ನ ಯೂಸ್ ಮಾಡ್ತೇವೆ, ಬಟ್ ಮೊಬೈಲ್ ಎಷ್ಟು ಗಲೀಜಾಗಿರ್ತದೆ ಅನ್ನೋ ನಮ್ಗೆ ಗೊತ್ತಿರೋಲ್ಲ. ಎಲ್ಲದಕ್ಕಿಂತ ಜಾಸ್ತಿ ನಾವು ಇದನ್ನ ಕ್ಲೀನ್ ಮಾಡೋದೇ ಇಲ್ಲ. ನಿಮಗೆ ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದರೆ, ಮನೆಯಲ್ಲಿ ಇರುವಂತಹ ಕೆಲವೊಂದು ವಸ್ತುಗಳು ತುಂಬ ಗಲೀಜಾಗಿರ್ತದೆ, ಆದರೆ ನಾವು ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇರೋಲ್ಲ. ಅದರಲ್ಲಿ ಒಂದು ಮೊಬೈಲು ಯಾಕೆ ಗಲೀಜಿರ್ತದೆ ಅಂತ ನಿಮ್ಗೆ ಹೇಳೋದಾದರೆ, ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ, ಇದನ್ನು ಎಲ್ಲೆಲ್ಲೋ ಇಡ್ತೇವೆ. ಅದಾದಮೇಲೆ ಆಲ್ಮೋಸ್ಟ್ ಇಡೀ ದಿನ ನಾವು ಇದನ್ನು ಹಿಡ್ಕೊಂಡು ಓಡಾಡ್ತಾನೆ ಇರ್ತೇವೆ, ಅಥವಾ ಕಿಸೆ ಹಾಕ್ಕೊಳ್ತೇವೆ. ಕೆಲವೊಮ್ಮೆ ಎಲ್ಲೆಲ್ಲೋ ಇಡ್ತೇವೆ, ನಿಮ್ಗೆ ಗೊತ್ತಿದೆಯಲ್ಲ ಯಾವ್ಯಾವ ಪ್ಲೇಸ್ನಲ್ಲಿ ಇಡ್ತೇವೆ ಅಂತಕೊಂಡು. ಹಾಗಾಗಿ ಸಾಮಾನ್ಯವಾಗಿ ಮೊಬೈಲ್ ತುಂಬ ಗಲೀಜಾಗ್ತಾ ಇರ್ತದೆ, ಮತ್ತು ನಮ್ಮ ಕೈಯಲ್ಲಿ ಕೂಡ ಕೊಳೆ ಇರ್ತದೆ, ಅದರಲ್ಲಿ ಕೂಡ ಮೊಬೈಲ್ನ ಹಿಡ್ಕೊಳ್ತೇವೆ. ಹಾಗಾಗಿ ಸ್ಕ್ರೀನು ತುಂಬ ಗಲೀಜಾಗುತ್ತೆ, ಅಂದರೆ ತೊಳಿಲಿಕ್ಕೆ ಆಗಲ್ಲ. ಆದ್ದರಿಂದಾಗಿ ಕೆಲವೊಮ್ಮೆ ಅದರಲ್ಲಿ ಕ್ರಿಮಿಕೀಟಗಳು ಕೂಡ ಸೇರಿಕೊಳ್ತದೆ. ಮತ್ತು ಇನ್ನೊಂದು, ನಾವು ಕಿವಿಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇರುವಾಗ ಅದು ಹೀಟಾಗಿ ಕೆಲವೊಮ್ಮೆ ಬೆವರು ಕೂಡ ಸೇರಿಕೊಳ್ತದೆ. ಇದೆಲ್ಲದರಿಂದಾಗಿ ಮೊಬೈಲ್ ಮುಖಾಂತರ ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ಸೇರುವಂಥ ಚಾನ್ಸಸ್ ಇರ್ತದೆ. ಅದೇ ರೀತಿಯಲ್ಲಿ ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೆ ಇದರಿಂದಾಗಿ ಬಹಳಷ್ಟು ಸಮಸ್ಯೆಗಳು ಕೂಡ ಉಂಟಾಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಇವತ್ತು ಮೊಬೈಲ್ನ ಮನೆಯಲ್ಲಿ ನಾವು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತಕೊಂಡು ಹೇಳ್ತಾ ಇದ್ದೇನೆ. ಇಲ್ಲಿ ಮೊಬೈಲ್ ಕ್ಲೀನ್ ಮಾಡಲಿಕ್ಕೆ ನಿಮಗೆ ಕೆಲವೊಂದು ಸೊಲ್ಯೂಷನ್ ಕೂಡ ಸಿಗ್ತದೆ. ಅದು ಬೇಕಿದ್ದರೆ ನಾನು ಲಿಂಕನ್ನು ಹಾಕಿರ್ತೇನೆ, ನೀವು ತೊಗೊಂಡು ಕ್ಲೀನ್ ಮಾಡ್ಬೋದು. ಅದಕ್ಕಿಂತ ಬೆಸ್ಟಾಗಿ ಮನೆಯಲ್ಲೇ ಖರ್ಚಿಲ್ಲದೇ ಮೊಬೈಲ್ನ ಕ್ಲೀನ್ ಮಾಡೋದು ಹೇಗೆ ಅಂತಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಮೊದಲಿಗೆ ನಾವು ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಳ್ಬೇಕು. ಓಕೆ, ಈಗ ನಾನು ಸ್ವಿಚ್ ಆಫ್ ಮಾಡಿದ್ದೇನೆ. ಆ ನಂತರ ನಾವು ಈ ಕವರ್ ಹಾಕಿರ್ತೀವಲ್ಲ, ಅಥವಾ ಬಾಕ್ಸ್ ಅಂತ ಹೇಳ್ಕೊಂಡು ಏನು ಹೇಳ್ತೇವೆ, ಇದನ್ನು ತೆಗೆದು ಬಿಡಬೇಕು. ಯಾಕಂದರೆ ಇದನ್ನು ಇಟ್ಕೊಂಡು ನಾವು ಕ್ಲೀನ್ ಮಾಡಲಿಕ್ಕಾಗಲ್ಲ. ಸೊ ಅದನ್ನು ಕೂಡ ನಾನು ರಿಮೂವ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾವು ಮೊಬೈಲ್ನ ಕ್ಲೀನ್ ಮಾಡಲಿಕ್ಕೆ ಒಂದು ಸೊಲ್ಯೂಷನ್ನ ರೆಡಿ ಮಾಡ್ಕೋಬೇಕು. ನಾವಿಲ್ಲಿ ಕ್ಲೀನ್ ಮಾಡಲಿಕ್ಕೆ ಮುಖ್ಯವಾಗಿ ವೆನಿಗರ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ವೆನಿಗರ್ನ ನಾನು ಯಾಕೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದೇನೆ ಅಂತ ಹೇಳಿದರೆ, ಇದರಲ್ಲಿ ಈ ನಮ್ಮ ಮೊಬೈಲ್ನ ಕ್ಲೀನ್ ಮಾಡಲಿಕ್ಕೆ ಏನು ಬೇಕೋ ಒಂದು ಅಂಶ ಇದರಲ್ಲಿರ್ತದೆ. ಹಾಗಾಗಿ ವೆನಿಗರ್ನ ಯೂಸ್ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮೊಬೈಲ್ನಲ್ಲಿರುವಂತಹ ಕ್ರಿಮಿಕೀಟಗಳೇನಿದೆ ಅದನ್ನು ಕೂಡ ಇದು ಕೊಲ್ತದೆ. ಕೆಲವು ಮುಖ್ಯವಾಗಿ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರುವಂಥದ್ದು, ಅಡುಗೆ ಮನೆಯಲ್ಲಿ ಇರುವಂಥದ್ದೇ ವೆನಿಗರ್. ಈಗ ವೆನಿಗರ್ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಜಸ್ಟ್ ಒಂದೂವರೆ ಸ್ಪೂನ್ ವೆನಿಗರ್ನ ತೊಗೊಂಡ್ರೆ ಸಾಕಾಗ್ತದೆ. ಈಗ ಈ ವೆನಿಗರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಅಂದರೆ ನಾವು ಎಷ್ಟು ವೆನಿಗರ್ ತೊಗೊಂಡಿರ್ತೀವೋ ಸೇಮ್ ಅದೇ ಪ್ರಮಾಣದಲ್ಲಿ ತೊಗೊಳ್ಬೇಕು. 1.5 ಚಮಚ ನಾನು ವೆನಿಗರ್ ತೊಗೊಂಡಿದ್ದೇನೆ. ಹಾಗಾಗಿ ಇಲ್ಲಿ 1.5 ಚಮಚ ನೀರನ್ನ ಸೇರಿಸ್ತಾ ಇದ್ದೇನೆ. ನೀವು ನೀರು ಬದಲಿಗೆ ಡಿಸ್ಟಿಲ್ಡ್ ವಾಟರ್ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು. ಅದು ಕೂಡ ತುಂಬ ಉತ್ತಮವಾಗಿ ಕ್ಲೀನ್ ಮಾಡ್ತದೆ. ನನ್ನ ಹತ್ರ ಡಿಸ್ಟಿಲ್ ವಾಟರ್ ಇಲ್ಲ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ನಿಮಗೆ ನಾನು ಡಿಸ್ಟಿಲ್ ವಾಟರ್ ಹಾಕಿ ತೋರಿಸ್ತಾನಿಲ್ಲ. ಯಾಕಂದರೆ ತುಂಬ ಸುಲಭವಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಡಿಸ್ಟಿಲ್ಡ್ ವಾಟರ್ ಬೇಕಿದ್ರೆ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ. ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಮತ್ತು ವೆನಿಗರ್ ಸರಿಯಾಗಿ ಮಿಕ್ಸ್ ಆಗಬೇಕು. ಈಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ. ಅಂದರೆ ಸಾಫ್ಟ್ ಆಗಿರುವಂತಹ ಕಾಟನ್ ಬಟ್ಟೆ ತೊಗೊಳ್ಳಿ, ಅಥವಾ ನೀವು ಕರ್ಚೀಫ್ ಯೂಸ್ ಮಾಡಿದ್ರು ಅಡ್ಡಿಲ್ಲ. ಕೈ ಬಟ್ಟೆ ಅಂತಾರಲ್ಲ ಆ ಥರದ್ದು ಸಾಫ್ಟ್ ಆಗಿರೋ ಚೆನ್ನಾಗಿರೋದನ್ನ ಯೂಸ್ ಮಾಡ್ತಾ ಇದ್ದೇನೆ. ಗಲೀಜಾಗಿರೋ ಬಟ್ಟೆನ ಉಪಯೋಗಿಸ್ಬೇಡಿ. ಆದರೆ ಯಾವುದೇ ಕಾರಣಕ್ಕೆ ನೀವು ಟಿಶ್ಯೂ ಪೇಪರ್ನ ಉಪಯೋಗಿಸ್ಬೇಡಿ. ಯಾಕಂದರೆ ಟಿಶ್ಯೂ ಪೇಪರ್ನ ನೀವು ಉಪಯೋಗಿಸಿದರೆ ಖಂಡಿತವಾಗಿ ನಿಮ್ಮ ಮೊಬೈಲ್ನ ಕ್ಲೀನ್ ಮಾಡಲಿಕ್ಕೆ ಆಗಲ್ಲ. ಈಗ ಈ ರೀತಿ ನಾವು ತೊಗೊಂಡ್ಮೇಲೆ ಈ ಬಟ್ಟೆ ಇದೆಯಲ್ಲ, ಒಂದು ಸ್ವಲ್ಪ ಇದರಲ್ಲಿ ಡಿಪ್ ಮಾಡಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಈ ರೀತಿ ಒದ್ದೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಿಂಡ್ಕೊಂಡ್ಬಿಡಿ. ಅಂದರೆ ಜಾಸ್ತಿ ನೀರು ಅದರಲ್ಲಿ ಉಳ್ಕೋಬಾರ್ದು, ಹಿಂಡ್ಕೊಳ್ಳಿ. ಈಗ ಮೊಬೈಲ್ನ ಸ್ಕ್ರೀನನ್ನು ಇದರಿಂದ ನೀವು ಕ್ಲೀನ್ ಮಾಡ್ಕೊತ ಹೋಗಿ. ಈ ರೀತಿಯಾಗಿ ಜಾಸ್ತಿ ನಾವು ಹಾಕ್ಕೊಳ್ಬಾರ್ದು, ಬಟ್ ಸೈಡಿಗೆ ಜಾಸ್ತಿ ಹಾಕ್ಕೋಬೇಡಿ. ಈ ರೀತಿಯಾಗಿ ಮಿಡ್ಲಲ್ಲೇ ಆದಷ್ಟು ಕ್ಲೀನ್ ಮಾಡ್ಕೊತ ಬನ್ನಿ. ಮೊದಲು ಇಲ್ಲಿ ನೀವು ಒಂದು ಜಾಗ್ರತೆ ಮಾಡಬೇಕು. ಈ ಕ್ಯಾಮರಾ ಸೈಡ್ ಇರ್ತದೆ ನೋಡಿ, ಇಲ್ಲಿ ಯಾವುದೇ ಕಾರಣಕ್ಕೆ ಹಚ್ಚಲಿಕ್ಕೆ ಹೋಗ್ಬೇಡಿ. ಅಂದರೆ ಸ್ವಲ್ಪ ಗ್ಯಾಪ್ ಇಟ್ಕೊಂಡೇ ಕ್ಲೀನ್ ಮಾಡಿ. ಯಾಕೆಂದರೆ ಕ್ಯಾಮರಾದ ಒಳಗಡೆ ಹೋದರೆ ನಿಮ್ಮ ಕ್ಯಾಮರಾ ಹಾಳಾಗ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಆಗಿರಬೇಕು. ಅದೇ ರೀತಿಯಲ್ಲಿ ಈ ಸೈಡಲ್ಲಿ ಬಟನ್ಸ್ ಇರ್ತದಲ್ಲ, ಇಲ್ಲಿ ಕೂಡ ನೀವು ಯಾವುದೇ ಕಾರಣಕ್ಕೆ ಈ ಒಂದು ಸೊಲ್ಯೂಷನ್ನ ಹಾಕ್ಲಿಕ್ಕೆ ಹೋಗಬೇಡಿ. ಮತ್ತು ಸ್ಪೀಕರು ಮತ್ತು ಚಾರ್ಜಿಂಗ್ ಪಾಯಿಂಟ್ಸ್ ಏನಿದೆ, ಇಲ್ಲಿ ಕೂಡ ಯಾವುದೇ ಕಾರಣಕ್ಕೆ ನೀವು ಈ ಸೊಲ್ಯೂಷನ್ನ ಹಾಕ್ಲಿಕ್ಕೆ ಹೋಗಬೇಡಿ. ನಂತರ ಈ ಸ್ಕ್ರೀನನ್ನು ಜಾಸ್ತಿ ಕೂಡ ನೀವು ತಿಕ್ಲಿಕ್ಕೆ ಹೋಗಬಾರ್ದು. ಒಂದು ಸರಿ ನೀವು ಈ ರೀತಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗ್ತದೆ. ಪುನಃ ನೀವೇನು ಕ್ಲೀನ್ ಮಾಡಬೇಕಾಗಿಲ್ಲ. ಯಾಕಂದರೆ ಸ್ಕ್ರೀನ್ನ ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ಇರ್ತದೆ. ನಂತರ ನಾವು ಬ್ಯಾಕ್ ಸೈಡ್ ಕೂಡ ಕ್ಲೀನ್ ಮಾಡ್ಬೋದು. ಇಲ್ಲ ಅಗೈನ್ ನಿಮ್ಗೆ ಹೇಳ್ತಾ ಇದ್ದೇನೆ, ಕ್ಯಾಮರಾ ಪೊಸಿಷನ್ ಏನಿದೆ ಇದನ್ನು ಬಿಟ್ಬಿಡಿ, ಅಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ. ಉಳಿದಂಥ ಎಲ್ಲ ಕಡೆಗಳಲ್ಲಿ ಕೂಡ ಇದೇ ಥರದಲ್ಲಿ ನೀವು ಇದನ್ನು ಈ ಸೊಲ್ಯೂಷನ್ ಹಾಕಿ ಕ್ಲೀನ್ ಮಾಡ್ಕೊತ ಹೋಗ್ಬೋದು. ನಂತರ ಈ ಪೋರ್ಷನ್ ಏನಿದೆ ಇದನ್ನು ಕೂಡ ನೀವು ಈ ಸೊಲ್ಯೂಷನ್ನಲ್ಲೇ ಕ್ಲೀನ್ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೆ ಆ ಬಟನ್ಸ್ ಇರ್ತದಲ್ಲ ಅಲ್ಲಿ ಮಾತ್ರ ಈ ಸೊಲ್ಯೂಷನ್ನ ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ, ಒಮ್ಮೆ ನಾವು ಈ ಸೊಲ್ಯೂಷನ್ನೆಲ್ಲ ಹಾಕಿದ ಮೇಲೆ ಡ್ರೈ ಆಗಿರುವಂಥ ಸೈಡಿಂದ ಈ ಮೊಬೈಲನ್ನು ಈ ರೀತಿಯಾಗಿ ಕ್ಲೀನ್ ಮಾಡಿಬಿಡಿ, ಸಾಕು. ನೋಡಿ, ನಿಮಗೆ ಗೊತ್ತಾಗ್ತಾರೆ ಡಿಫ್ರೆನ್ಸ್. ಮೊಬೈಲ್ ತುಂಬ ಕ್ಲೀನಾಗಿರ್ತದೆ.
ಎಲ್ಲದಕ್ಕಿಂತ ಪ್ರಮುಖವಾಗಿ ಇದರಲ್ಲಿ ಏನಾದರೂ ಕ್ರಿಮಿಕೀಟಗಳಿದ್ದರೆ ಅದೆಲ್ಲವುದು ಈಗ ಕ್ಲೀನಾಗಿ ಹೋಗಿರ್ತದೆ. ಬ್ಯಾಕ್ ಸೈಡ್ ಕೂಡ ಅದೇ ರೀತಿಯಲ್ಲಿ ನಾವು ಕ್ಲೀನ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಮ್ಮೆ ಇದನ್ನು ಡ್ರೈ ಮಾಡ್ಕೊಂಡ್ಮೇಲೆ ನಾವು ಟಿಶ್ಯೂ ಪೇಪರಿಂದ ಒಂದು ಸರಿ ಒರೆಸಿ ಬಿಡ್ಬೋದು. ಅದರಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಏನಾದರೂ ಕೊಳೆ ಇದ್ದರೂ ಕೂಡ ಈಗ ಕ್ಲೀನಾಗಿ ಹೋಗ್ತದೆ. ಎಲ್ಲ ಸೈಡನ್ನು ಒರೆಸ್ಕೊಂಡ್ಬಿಡಿ. ಈಗ ಯಾವುದೇ ರೀತಿಯಾದಂಥ ಕೊಳೆನೂ ಇರೋಲ್ಲ. ಖಾಲಿ ನೀವು ಆ ಸೊಲ್ಯೂಷನ್ನ ಮಾತ್ರ ಟಿಶ್ಯೂಯಲ್ಲಿ ಹಾಕಿ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಮೊಬೈಲ್ ಸ್ಕ್ರೀನ್ ಎಷ್ಟು ಕ್ಲೀನ್ ಆಗಿದೆ ಅಂತಕೊಂಡು ನೋಡಲಿಕ್ಕೂ ಕೂಡ ಈಗ ಜಸ್ಟ್ ಹೊಸದ್ರ ಥರ ಕಾಣಿಸ್ತಾ ಇದೆ. ಹಾಗೆಯೇ ಇದರಲ್ಲಿ ಈಗ ಯಾವುದೇ ರೀತಿಯಂಥ ಕ್ರಿಮಿಕೀಟಗಳು ಕೂಡ ಇಲ್ಲ, ಸಂಪೂರ್ಣವಾಗಿ ಕ್ಲೀನ್ ಆಗಿದೆ. ಯಾವುದೇ ಕಾರಣಕ್ಕೆ ನೀವು ಮಕ್ಕಳ ಕೈಲಿ ಇದನ್ನ ಮಾಡಿಸ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಆವಾಗ ನೀವು ಹೊಸ ಮೊಬೈಲ್ ತೊಗೊಳ್ಬೇಕಾಗ್ತದೆ. ಯಾಕಂದರೆ ಮಕ್ಕಳು ಇದರೊಳಗಡೆ ಎಲ್ಲ ನೀರನ್ನ ಹಾಕುವಂಥ ಚಾನ್ಸಸ್ ಇರ್ತದೆ. ಆದ್ದರಿಂದ ಮಕ್ಕಳ ಕೈಯಲ್ಲಿ ಮಾತ್ರ ಮಾಡಿಸ್ಲಿಕ್ಕೆ ಹೋಗಬೇಡಿ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ನಮ್ಮ ಮೊಬೈಲ್ನ ನಾವು ಮನೆಯಲ್ಲೇ ಹೇಗೆ ಕ್ಲೀನ್ ಮಾಡ್ಕೋಬೋದು ಅಂತಕೊಂಡು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.